ಇದು ಬಂದು ಶಾಗಿನಿ ಮಗುದು ಕಿವಿ ಚುಚ್ಚಿ ಮತ್ತು ಮುಡಿ ತೆಗೆಯೋ ಫಂಕ್ಷನ್ಗೆ ಇನ್ವೈಟ್ ಮಾಡಿದರು. ಬೆಳಗ್ಗೆನೇ ಹೊರಟು ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಪೊಂಗಲ್ ಕೂಡ ಇಡ್ತಾಯಿದ್ರು. ನಾವೊಂದು ಗಿಫ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ವಿ. ಮಗುಗೆ ಯಾವುದೋ ಒಂದು ಚಿಕ್ಕದು ಗಿಫ್ಟ್ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡಿಸಿದ್ದಾಯಿತು. ಪ್ಯಾಕ್ ಮಾಡಿಸ್ಕೊಂಡು ನಾವು ಹೊರಟು ನಾವು ರೀಚ್ ಆಗೋಷ್ಟರೊಳಗಡೆ ಮಗುಗೆ ಮುಡಿಯೆಲ್ಲ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಮಗೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಾರೆ. ನಾವು ಹೋಗೋದು ಸ್ವಲ್ಪ ಲೇಟ್ ಆಯಿತು. ಸೊ ಅದರಿಂದ ಅವರು ಮುಡಿ ತೆಗಿತಾಯಿದ್ರು. ನಾವು ಅಷ್ಟರೊಳಗೆ ಜಾಯ್ನ್ ಆದ್ವಿ. ಮತ್ತು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಗಣೇಶಗೆ ಫಸ್ಟ್ ಪೂಜೆ ಕೊಟ್ಬಿಟ್ಟು ಮತ್ತು ಆಂಜನೇಯರಿಗೆಲ್ಲ ಪೂಜೆ ಮಾಡಿಕೊಂಡು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ನೋಡಿ. ಮತ್ತು ಇವಾಗ ಕಿವಿ ಚುಚ್ಚೋರು ಲೇಟ್ ಆಯಿತು ಸ್ವಲ್ಪ ಬರೋದು. ಅವ್ರು ಬಂದಮೇಲೆ ಕಿವಿ ಚುಚ್ಚೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಎಲ್ಲನೂ ರೆಡಿ ಆಯ್ತು. ಇವಾಗ ಮಗುಗೆ ಬಂದು ಕಿವಿ ಚುಚ್ತಿದ್ದಾರೆ. ತುಂಬ ಗಾಬರಿ ಆಗಿಬಿಟ್ಟಿದ್ಲು, ಏನು ಮಾಡ್ತಾರೋ ಅಂತ ಹೇಳಿಬಿಟ್ಟು ಭಯದಿಂದ ಇದ್ಲು, ಅಳ್ತಾ ಇದ್ಲು. ನೋಡಿ ನಮಗೂ ಸ್ವಲ್ಪ ಇದಾಯಿತು. ಬಟ್ ಚುಚ್ಚಿದ ಮೇಲೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳಲ್ವಾ. ಸೊ ಅದರಿಂದ ಕಿವಿ ಚುಚ್ಚಿದ ಮೇಲೆ ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಮಗು. ಮುಡಿ ತೆಗೆದು ಕಿವಿ ಚುಚ್ಚಿದ್ರೇ ಮಕ್ಕಳು ಬಂದು ಫೇಸಲ್ಲಿ ತುಂಬ ಚೇಂಜಸ್ ಕಾಣಿಸುತ್ತೆ. ಕಿವಿ ಚುಚ್ಚಿದವರಿಗೆ ಬಂದು ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಬಿಟ್ಟು ನಾವು ಇವಾಗ ಪೂಜೆ ಮುಗಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ದೇವಸ್ಥಾನ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ದೇವಸ್ಥಾನ ಅಂತೂ ತುಂಬ ದೊಡ್ಡದು, ತುಂಬ ಚೆನ್ನಾಗಿತ್ತು. ಇವಾಗ ಪೂಜೆ ಸಾಮಾನೆಲ್ಲ ದೇವ್ರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಪೂಜೆ ಮಾಡೋವಾಗ ಬಂದು ವೀಡಿಯೋಸು ಅಲೌಡ್ ಇಲ್ಲ. ಸೊ ಅದನ್ನು ಮಾಡ್ಕೊಳಕ್ಕಾಗಲಿಲ್ಲ. ಹೊರಗಡೆ ಬಂದು ಮಗುಗೆ ಏನು ಕೊಡಬೇಕೋ ಗಿಫ್ಟ್ ಕೊಟ್ಬಿಟ್ಟು ಲಂಚ್ ಕೂಡ ಅಲ್ಲೇ ರೆಡಿ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಶಾಸ್ತ್ರ ಮಾಡಿದ್ದಾರೆ. ನಾವು ಹೋಗಿರಲಿಲ್ಲ, ನಾವು ಮನೆಗೆ ಬಂದುಬಿಟ್ವಿ. ಆ ಪಿಕ್ನ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗೇ ಆಯಿತು, ಸಿಂಪಲಾಗಿ ಆದರೂ ಕೂಡ. ನಿಮ್ಮೆಲ್ಲರೂ ಬ್ಲೆಸ್ಸಿಂಗು ಮಗು ಮೇಲೆ ಇರಲಿ, ಮಗು ತುಂಬ ಚೆನ್ನಾಗಿ ಬೆಳೀಲಿ ಅಂತೇಳ್ಬಿಟ್ಟು ನೀವೆಲ್ಲರೂ ಬ್ಲೆಸ್ ಮಾಡಿ. ಚಿಕ್ಕ ಚಿಕ್ಕ ಪಿಕ್ಸ್ಗಳನ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್.